ಶಿಡ್ಲಘಟ್ಟ ನಗರದಲ್ಲಿ 11ನೇ ವಿಶ್ವ ಯೋಗ ದಿನಾಚರಣೆ ಪ್ರಯುಕ್ತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಶನಿವಾರ ಬೆಳಗ್ಗೆ 5 ರಿಂದ 6 ಗಂಟೆಯವರೆಗೆ ಯೋಗಾಭ್ಯಾಸ ನಡೆಸಿ ಮಧ್ಯಾಹ್ನ 2 ಗಂಟೆಗೆ ಯೋಗ ನಡಿಗೆ ನಡೆಸಲಾಯಿತು. ಸಂಜೆ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಿಧ ರೀತಿಯ ಯೋಗಾಸನಗಳನ್ನು ಅಧ್ಯಕ್ಷ ಸುಂದರಾಚಾರಿ ಹಾಗೂ ಶ್ರೀಕಾಂತ್ ಅವರು ನಡೆಸಿಕೊಟ್ಟರು. ನಂತರ ವೇದಿಕೆ ಕಾರ್ಯಕ್ರಮದ ಅತಿಥಿಗಳಾದ ಮಂಜುನಾಥ್ ಮತ್ತು ನಗರಸಭೆ ಸದಸ್ಯ ಅನಿಲ್ ಕುಮಾರ್ ಅವರು ಉದ್ಘಾಟಿಸಿದರು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಸುಂದರಾಚಾರಿ ಮಾತನಾಡಿ, ಭಾರತದ ನಾನಾ ಪರಂಪರೆಗಳಲ್ಲಿ ಪ್ರಚುರವಾಗಿದ್ದ ಚಿಂತನೆಗಳನ್ನೆಲ್ಲ ಒಟ್ಟುಗೂಡಿಸಿ ಯೋಗ ಸೂತ್ರಗಳ ರೂಪದಲ್ಲಿ ಕೊಡ ಮಾಡಿದವರು ಪತಂಜಲಿ ಮಹರ್ಷಿಗಳು ಎಂದರು. ಅಗ್ನಿಹೋತ್ರ ಎಂದ್ರೆ ಶ್ರದ್ಧೆ, ವಷಟ್ಕಾರ, ವ್ರತ, ತಪಸ್ಸು, ದಕ್ಷಿಣೆ ಮತ್ತು ಇಷ್ಟಾರ್ಥ ಪೂರ್ತಿಗಾಗಿ ನಡೆಯುವ ಯಜ್ಞ ಕಾರ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್, ಕೇಶವಮೂರ್ತಿ, ಭಾಸ್ಕರ್, ರಮಣ, ಕೆಆರ್, ಶ್ರೀನಿವಾಸ್, ಎಸ್ವಿ, ರವಿಕುಮಾರ್, ಮಲ್ಲಿಕಾರ್ಜುನ, ಚಿಕ್ಕಣ್ಣ, ಅಶೋಕ್, ಉಷಾ, ಸರಸ್ವತಿ, ಲಕ್ಷ್ಮೀ, ಭಾರತಿ, ಶುಭ ಹಾಗೂ ಯೋಗ ಬಂಧುಗಳು ಉಪಸ್ಥಿತರಿದ್ದರು. ವರದಿ ಚಿಕ್ಕತೀಕಹಳ್ಳಿ, ಡಿ ಶಿವಕುಮಾರ್, ಶಿಡ್ಲಘಟ್ಟ. ಯೋಗಕ್ಕಿಂದು ಬಂದೆನ ನಾಡ ಕೀರ್ತಿಯ ಉಳಿಸಿ ಬೆಳೆಸಲು ಯೋಗ ಒಂದೇ ಸಾಧನ, ಯೋಗ ಒಂದೇ ಸಾಧನ. ಇದು ಎದೆ ಎತ್ತರಿಸುತ್ತೆ, ಕುತ್ತಿಗೆಯನ್ನು ಹಿಂದಕ್ಕೆ ಮೂಡಿತೀವಿ, ಥೈರಾಯ್ಡ್ ಸಮಸ್ಯೆಯನ್ನು ದೂರ ಮಾಡುತ್ತೆ, ಜೀರ್ಣಾಂಗದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡುತ್ತೆ, ಎದೆ ವಿಸ್ತಾರ ಆಗುವುದರಿಂದ ಶ್ವಾಸಕೋಶ ಹಿಗ್ಗಿ ಅಲ್ಲಿ ಬರ್ತಕ್ಕಂಥ ಆಸಮ ಸಮಸ್ಯೆಗಳನ್ನು ದೂರ ಇಡುವಂಥ ಒಂದು ಆಸನ. ಎಂತ ಸುಮಧುರ ಬಂಧನ ಯೋಗಕ್ಕಿಂದು ಬಂದೆನ ನಾಡ ಕೀರ್ತಿಯ ಉಳಿಸಿ ಬೆಳೆಸಲು ಯೋಗ ಒಂದೇ ಸಾಧನ, ಯೋಗ ಒಂದೇ ಸಾಧನ. ಎಲ್ಲ ಸರಿ ಜೋರಾಗಿ ಹರಿಯೋಂ ಬೇಡ, ಹರಿಯೋ ಎಲ್ಲ ವಾಪಸ್ ಇದುವೇ ನಮಗಾನ, ಇದುವೇ ನಮಗಾನ. ಸೇತುಬಂಧಾಸನ, ಊರ್ಧ್ವ ಧನುರಾಸನ, ಪಾರ್ಶ್ವಕೋನಾಸನ, ವೃಕ್ಷಾಸನ. ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಬಂದು ಇದುವೇ ನವಗಾನ, ಇದುವೇ ನವಗಾನ. ವಿಶೇಷವಾದ ಒಂದು ಸ್ಥಾನಮಾನ ನಮ್ಮ ಒಂದು ಈ ಒಂದು ಇದರಲ್ಲಿ ಪಡೆದಿರೋದು. ಇತಿಹಾಸಕ್ಕೆ ಹೋದಾಗ ಉತ್ತರ ಕಾಲದಲ್ಲಿ ಬಂದರು ಅಂತ ಹೇಳ್ತಾರೆ. ಆದರೆ ನಾವು ಪುರಾಣಕ್ಕೆ ಹೋದಾಗ ಪತಂಜಲಿ ಮುನಿಗಳು ಆದಿಶೇಷನ ಅವತಾರ ಇದೆ. ಗೊತ್ತಿಲ್ಲ ಎಲ್ಲರೂ ಸಹ ಆದಿಶೇಷನ ಅವತಾರವೇ ಪತಂಜಲಿ ಮುನಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಿನ ಒಂದು ಸಂದರ್ಭದಲ್ಲಿ ನಮ್ಮ ಯೋಗದ ಅಧಿಪತಿಯಾಗಿರುವಂತಹ ಶಿವ ಪರಮಾತ್ಮ ತಾಂಡವ ನೃತ್ಯವನ್ನ ಮಾಡ್ತಾ ಇರ್ತಾರೆ. ಆ ಮಾಡ್ತಾ ಇರಬೇಕಾದಾಗ ಆ ನೃತ್ಯ ಹೇಗಿತ್ತು ಅಂತಂದ್ರೆ ಇಡೀ ಪೂರ್ತಿ ಆ ಏನು ಲೋಕಗಳಿದೆಯೋ, ಎಷ್ಟು ಲೋಕಗಳಿದೆ ಗೊತ್ತಾ? ಎಷ್ಟು ಲೋಕಗಳು? 13. ವೆರಿ ಗುಡ್. 14 ಲೋಕಗಳು ಸಹ ವ್ಯಾಪಿಸಿರ್ತಕ್ಕಂಥದ್ದು. ಏನಪ್ಪ ಇಷ್ಟು ಭಯಂಕರವಾದ ಒಂದು ತಾಂಡವ ನೃತ್ಯ ಮಾಡ್ತಾ ಇದ್ದಾರಲ್ವಾ, ಇದನ್ನ ಎಂತ ವಿಶೇಷ ಏನಿದೆ ಅಂದ್ಬಿಟ್ಟು ಆ ಆದಿಶೇಷನಾಗಿರುವಂತ ಪತಂಜಲಿ ಹೇಳಿದ್ದಾರೋ ಆದಿಶೇಷ ನಾನು ಅದು ಕಲ್ತ್ಕೊಳ್ಬೇಕು ಅಂತಬಿಟ್ಟು ಏನಾದರೂ ಒಂದು ಕಲಿಬೇಕು ಅಂದ್ಬಿಟ್ಟು ಒಂದು ಪಣ ಅಂದ್ಬಿಟ್ಟು ಆ ಭಗವಂತನ ಬೇಡ್ಕೊಳ್ತಾರೆ. ಮತ್ತು ಇವೆಲ್ಲವನ್ನು ಅನುಭವಿಸಲು ಆಯುಷ್ಯನ್ನು ಕೂಡ ಕೊಟ್ಟಿದ್ದಾನೆ. ಆದರೆ ನಾವು ಮನುಷ್ಯರು ಆರೋಗ್ಯವನ್ನು ಬದಿಗಿಟ್ಟು ಮಿಕ್ಕೆಲ್ಲವನ್ನು ಸಂಪಾದಿಸಲು ನಮ್ಮ ಜೀವನವನ್ನು ಸ್ರವಿಸ್ತಾ ಬರ್ತಾ ಇದ್ದೀವಿ. ಹಾಗಾದರೆ ನಮ್ಮ ಜೀವನದ ಗುರಿ ಏನು? 100 ವರ್ಷ ಬದುಕೋದಾ? ಅಲ್ಲ, ಇರುವಷ್ಟು ದಿನ ನಿರೋಗದಿಂದ ಸಂಪೂರ್ಣ ಆರೋಗ್ಯವಂತರಾಗಿ ಬದುಕೋದೇ ನಮ್ಮೆಲ್ಲರ ಜೀವನದ ಧ್ಯೇಯವಾಗಬೇಕು. ಹಾಗಿದ್ರೆ ಆರೋಗ್ಯ ಬರಬೇಕಂದ್ರೆ ಏನು ಮಾಡಬೇಕು? ಅದಕ್ಕಿರ್ತಕ್ಕಂಥ ಏಕೈಕ ಸಾಧನ ಅಂತ ಹೇಳಿದ್ರೆ ಯೋಗ.
ಈ ಯೋಗದ ಕುರಿತು ಸಾಕಷ್ಟು ವಿಚಾರಗಳಿದೆ. ನಾವು ಅದರ ಎಷ್ಟು ಆಳಕ್ಕೆ ಹೋದರೂ ಅಷ್ಟು ವಿಚಾರಗಳು ನಮಗೆ ಸಿಗ್ತಾ ಬರುತ್ತೆ. ಇಡೀ ಬ್ರಹ್ಮಾಂಡದಲ್ಲಿಯೇ ಮೊದಲ ಯೋಗಿ ಪರಮೇಶ್ವರನು, ಸಾಕ್ಷಾತ್ ಶಿವನು. ಆತನನ್ನು ನಾವು ಆದಿಯೋಗಿ ಅಂತ ಕೂಡ ಕರಿತೀವಿ. ಪರಮೇಶ್ವರನು ತನ್ನ ಈ ಒಂದು ಯೋಗ ಸಿದ್ಧಿಯನ್ನು, ಯೋಗ ಶಕ್ತಿಯನ್ನು ಸಪ್ತ ಋಷಿಗಳಿಗೆ ಧಾರೆ ಎರೆದನು ಅಂತ ಹೇಳಿ ನಮಗೆ ಪುರಾಣ ಇತಿಹಾಸದಲ್ಲಿ ಉಲ್ಲೇಖ ಸಿಗುತ್ತೆ. ಅದೇ ರೀತಿ 2ನೇ ಶತಮಾನದಲ್ಲಿ ಒಂದು ಅವತಾರ ಜನ್ಮವನ್ನೆತ್ತಿದ ನಮ್ಮ ಪತಂಜಲಿ ಮಹರ್ಷಿಗಳು ಯೋಗ ಶಾಸ್ತ್ರಗಳನ್ನು ಮತ್ತು ಯೋಗ ತತ್ವಗಳನ್ನು ರಚಿಸಿ ಇಡೀ ಪ್ರಪಂಚಕ್ಕೆ ಧಾರೆ ಎರೆದರು ಅಂತ ಕೂಡ ನಮಗೆ ಪುರಾಣಗಳಲ್ಲಿ ಉಲ್ಲೇಖ ಸಿಗುತ್ತೆ. ನಮಗೆ ಲಭ್ಯವಿರುವ 108 ಉಪನಿಷತ್ತುಗಳ ಪೈಕಿ ಸುಮಾರು 21 ಉಪನಿಷತ್ತುಗಳು ಕೂಡ ಯೋಗದ ಬಗ್ಗೆ ತಿಳಿಸ್ತಾ ಬರುತ್ತೆ. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲಿ ಕೂಡ ಯೋಗದ ಕುರಿತು ಪ್ರಸ್ತಾಪ ಇದೆ. ವಿಶೇಷವಾಗಿ ಜ್ಞಾನಯೋಗ ಅಂದರೆ ಜೀವಾತ್ಮನು ಪರಮಾತ್ಮವನ್ನು ಸೇರುವ ಒಂದು ಕ್ರಮ, ಮೋಕ್ಷ ಮಾರ್ಗದಲ್ಲಿ ನಡೆಯುವ ಒಂದು ಕ್ರಮ ಅದು. ಮನೋಬುದ್ಧಿಯ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚಿಗ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ನಾನಲ್ಲ, ಪಂಚತತ್ವಗಳು ನಾನಲ್ಲ, ಪಂಚಭೂತಗಳು ನಾನಲ್ಲ, ಯಾವುದಲ್ಲವೋ ಅದು ನಾನು, ಸದಾ ಆನಂದಮಯನಾಗಿರುವ ನಾನೇ ಶಿವನು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಮಾರ್ಗವನ್ನು ತೋರಿಸಿರ್ತಕ್ಕಂಥ ಶಂಕರಾಚಾರ್ಯರು ನಮ್ಮ ಜ್ಞಾನಯೋಗದ ಪ್ರತೀಕ ಅಂತ ನಾವು ಅನ್ಕೋಬೋದು. ತದನಂತರ ಬರ್ತಕ್ಕಂಥದ್ದು ಭಕ್ತಿಯೋಗ. ಪರಿಶುದ್ಧವಾದ ಒಂದು ಭಕ್ತಿಯ ಮೂಲಕ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನು ಸೇವಿಸುವ ಒಂದು ಕ್ರಮ.